ಇಲ್ಲ ಇದು ಈ ಥರ ಡೌ ಬಿಟ್ಟು ನಮ್ಮ ಅಕ್ಕನ ಬಿಟ್ರೆ ಇವತ್ತು RCB ಗೆಲ್ಲುತ್ತೆ. ಈ ಸಲ ಕಪ್ ನಮ್ಮದೇ. ಇದು ಹಾಕೋದು ಇನ್ನೊಂದು ವಾರ ಆಗ್ಬೋದು, ಬಟ್ ಈ ಸಲ ಕಪ್ ನಮ್ಮದೇ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ಈ ವಿಡಿಯೋನ ನೋಡಿ ಆ್ಯಂಡ್ ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಆ್ಯಂಡ್ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋದಲ್ಲಿ ಅಲ್ಪ ಸ್ವಲ್ಪ ಆದರೂ ನಗ್ತೀರಾ ಆ್ಯಂಡ್ ಇಷ್ಟು ದಿನ ನಾನು ವ್ಲಾಗಲ್ಲಿ ನೋಡಿಲ್ಲದೆ ಇರುವಂಥ ವ್ಯಕ್ತಿಗಳು ಪ್ಲೇಸಸ್ಗಳನ್ನ ನೋಡ್ತೀರಾ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರೋ ವಿಡಿಯೋ ಬಂದು ನಮ್ಮ ಸಮ್ಮರ್ ಹಾಲಿಡೇಸಲ್ಲಿ ಮಾಡಿದಂಥ ಫಸ್ಟ್ ಟ್ರಿಪ್ ಅನ್ನೋದಕ್ಕಿಂತ ನಮ್ಮ 30 ವರ್ಷದ ಸ್ನೇಹಿತರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಮನೆಗೆ ಹೋಗಿದ್ವಿ. ಕೋಲಾರ ಪಕ್ಕ ಮುಳ್ಬಾಗ್ಲಿಗೆ ಹೋಗಿದ್ವಿ. ಅವ್ರ ಮನೆಗೆ ಹೋದಂಗೂ ಆಯಿತು, ನಮಗೆ ಒಂದು ಸ್ಮಾಲ್ ಟ್ರಿಪ್ ಆದಂಗೂ ಆಯಿತು. ಅದಕ್ಕೋಸ್ಕರ ನಾವು ಸ್ಯಾಟರ್ಡೆ ಪ್ಲ್ಯಾನ್ ಮಾಡಿ, ಇದು 1 ವೀಕ್ ಓಲ್ಡ್ ವಿಡಿಯೋ, 6 o'clock ಹೊರಟ್ವಿ. ಒಂದು 4-5 ಇಯರ್ಸ್ ಆದಮೇಲೆ ನಾನು ಬ್ಯಾಂಗ್ಳೂರನ್ನ ನೋಡ್ತಾ ಇರೋದು. ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು. ನಾನು ಆಲ್ಮೋಸ್ಟ್ ಟ್ರಾವೆಲ್ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ನಿದ್ದೆ ಮಾಡ್ತೀನಿ. ಬೆಂಗಳೂರೊಳಗೆ ಎಂಟರ್ ಆದ್ವಿ ಅಂತ ಕಣ್ಣು ಮುಚ್ಚುತ್ತೇನೆ ಬೆಂಗಳೂರು ಸಿಟಿನ ನೋಡ್ತಾ ಇದ್ದೆ. ಬೆಳಿಗ್ಗೆ ಹೊರಟಿರೋದ್ರಿಂದ ಜಾಸ್ತಿ ಟ್ರಾಫಿಕ್ ಇರಲಿಲ್ಲ, ಬೇಗ ಹೋಗಿ ರೀಚ್ ಆದ್ವಿ ಅವ್ರ ಮನೆಗೆ. ಮುಳ್ಬಾಗ್ಲಿಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಹೇಳಿದ್ನಲ್ಲ, ಸಂಬಂಧಿಕರಿಗಿಂತೂ ಹೆಚ್ಚು 30 ವರ್ಷಕ್ಕೂ ಹಳೆಯ ಸ್ನೇಹ. ಅವರು ಮುಳ್ಬಾಗ್ಲಲ್ಲಿರುವಂಥವ್ರು. ನಮ್ಮ ಊರಲ್ಲಿ ಬ್ಯಾಂಕಲ್ಲಿ ಕೆಲಸ ಇದ್ದಾಗ ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ದಂಥವ್ರು, ಬಟ್ ಬಾಡಿಗೆಗಿದ್ದವರು ನಮ್ಮ ಕುಟುಂಬ ಸದಸ್ಯರಂತೆ ನಮ್ಮ ಜೊತೆಗೆ ಹೊಂದ್ಕೊಂಡ್ಬಿಟ್ರು. ಈ ವಿಡಿಯೋದಲ್ಲಿ ಅಂತೂ ನನ್ನ ತಂಗಿದು ತುಂಬ ತಲಹರಟೆ ಮಾತುಗಳಿವೆ, ಆದ್ದರಿಂದ ಸ್ಕಿಪ್ ಮಾಡಿದೆ ನೋಡಿ. ನೀವು ನಗೋದಂತೂ ಪಕ್ಕ ಅಂತ ಹೇಳ್ತೀನಿ. ಪ್ಲ್ಯಾನ್ ಕ್ಯಾನ್ಸಲ್ ಆಗೋದಿತ್ತು, ಸದ್ಯ ಆಗಲಿಲ್ಲ. ಕಣವ ಕೊಬ್ಬ ಬೆಳ್ಳಗಿದ್ದೀನಿ ಅಂತ ಕೊಬ್ಬ, ಡುಮ್ಮಗಿದ್ದೀನಿ ಅಂತ ಕೊಬ್ಬ. ಇಲ್ವ ನಮ್ಮ ಕೀರ್ತಿ ಅಣ್ಣ ಅವಾಗ ಚೇಂಜ್ ಮಾಡೋದು. ಕರ್ಗಿರೋರ್ನು ಈ ತರ ಬೆಳ್ಳಗ್ ಮಾಡುತ್ತದೆ. ಮುಚ್ಕೊಂಡು ನನ್ನಿಂದ ಒಂದು ಮುಖ ನೋಡಿದ್ದೀರಾ, ಇನ್ನೊಂದು ಮುಖ ನೋಡಿದ್ರೆ ದಂಗಾಗೋಯ್ತೀರಾ. ಫೈನಲಿ ಮುಳ್ಬಾಗಲ್ಗೆ ಎಂಟ್ರಿ ಆದ್ವಿ. ಇಲ್ಲಿ ಆದಷ್ಟು ಬೆಟ್ಟಗಳು ಏನೋ ಡಿಫ್ರೆಂಟ್ ಇದಕ್ಕೆ ಬಂದಂಗೆ ಅನಿಸುತ್ತೆ. ಇಲ್ಲಿ ಸ್ವಲ್ಪ ತೆಲುಗು ಮಾತಾಡೋರು ಜಾಸ್ತಿ ಇದ್ದಾರೆ. ನಾವು ಹೋಗ್ತಿರೋರು ಕೂಡ ಅವ್ರು ತೆಲುಗುನೇ ಮಾತಾಡೋದು, ಬಟ್ ಕನ್ನಡ ಕೂಡ ಮಾತಾಡ್ತಾರೆ. ಈ ಬೆಟ್ಟ ನೋಡ್ತಿದ್ದಂಗೆ ಅನಿಸುತ್ತೆ ನಾವು ಬಂದ್ವಿ ಮುಳ್ಬಾಗ್ಲಿಗೆ ಅಂತಹ. ಮುಳ್ಬಾಗ್ಲು ಹೆಸರಿನ ಅರ್ಥ ಸ್ವಲ್ಪ ತಿಳ್ಕೊಳ್ಳೋಣ. ಮುಳ್ಬಾಗ್ಲು ಮೂಡಲ ಬಾಗಿಲು, ಪೂರ್ವದ ಬಾಗಿಲು ಎಂಬ ಅರ್ಥದಿಂದ ಬಂದಿದ್ದು. ಕರ್ನಾಟಕದಲ್ಲಿ ಸೂರ್ಯ ಉದಯಿಸುವ ಮೊದಲ ತಾಣ ಅಂತ ಪರಿಗಣಿಸಲಾಗಿದೆಯಂತೆ. ವಾವ್, ಸೂಪರ್. ಮತ್ತು ಪುರಾಣ ಕಾಲದಲ್ಲಿ ಅರ್ಜುನನು ಮಹಾಭಾರತದ ಯುದ್ಧದ ನಂತರ ಇಲ್ಲಿ ಹನುಮಂತನ ದೇವಾಲಯವನ್ನು ಸ್ಥಾಪಿಸಿದನು ಎಂದು ನಂಬಲಾಗಿದೆಯಂತೆ. ಫೈನಲಿ ಅವ್ರ ಮನೆ ಹತ್ರ ಬಂದ್ವಿ. ಇದೇ ಅವ್ರ ಮನೆ ಒಳಗೆ ಹೋದ್ವಿ. ನನ್ನ ಮಗ ಆಗಲೇ ಆಟಾಡೋಕ್ಕೆ ಶುರು ಮಾಡ್ಕೊಂಡಿದ್ರು. ಬ್ರೇಕ್ಫಾಸ್ಟ್ ಅವರೇ ಮಾಡಿದರು. ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಮಾಡಿದರು. ತುಂಬ ಚೆನ್ನಾಗಿತ್ತು. ಸಖತ್ತಾಗಿ ಟ್ರೀಟ್ ಮಾಡ್ತಾರೆ ನಿಜವಾಗ್ಲೂ. ಇವ್ರ ಮನೆಗೆ ಹೊರಟೋಗ್ಬಿಟ್ರು ಅಂತೂ. ಕಾಫಿ ಕುಡ್ದಿಲ್ದಿರಂಗೆ ತಿಂಡಿ ತಿಂದು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ರೆಸ್ಟ್ ಮಾಡಿ ಆಮೇಲೆ ರೆಡಿಯಾಗಿ ಸ್ವಲ್ಪ ಅಲ್ಲೇ ಸುತ್ತಮುತ್ತ ಇರೋ ಪ್ಲೇಸ್ ನೋಡೋಣ ಅಂತ ಹೋದ್ವಿ. ಅಮ್ಮನೇ ಬೆಳಕು ಕಾಣಿಸ್ತಾವ್ ನನಗಿಂತ. ನಾನು ಬೆಳಗ್ಗೆ ಇದ್ದೀನಿ ಅದಕ್ಕೆ. ನೋಡವ ಇವ್ರ ಡ್ರೆಸ್ಸು ಇಂಡಿಯನ್ ದೇವಸ್ಥಾನಕ್ಕೆ ಯಾವ ಥರ. ಅಯ್ಯೋ ಮಸ್ತಾಗಿದೆ, ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನೋಡವ ಇವ್ರ ಡ್ರೆಸ್ಸು. ನಾವು ಫಸ್ಟ್ ಹೊರಟಿದ್ದೆ ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ. ಯುಗಗಳಿಂದ 4 ಯುಗಗಳಿಂದ ಇರುವಂಥ ದೇವಾಲಯ ಇದು. ಮುನ್ಸ್ಕೊಬಿಟ್ಲು ಗೈಸ್ ಅನನ್ಯ. ಆಲ್ಮೋಸ್ಟ್ ಮುಳ್ಬಾಗ್ಲು ಸುತ್ತಮುತ್ತ ಇರುವಂಥ ದೇವಾಲಯ ಬಂದು ರಾಮಾಯಣಕ್ಕೆ ಹೊಂದ್ಕೊಂಡಿರುವಂಥ ದೇವಾಲಯಗಳೇ ಜಾಸ್ತಿ. ನಾವು ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕಾರ್ ಪೂಜೆ ಕೂಡ ಮಾಡಿಸಿದ್ವಿ. ಬೆಳೀತಾ ಇರುವಂಥ ಗಣೇಶ ಮೂರ್ತಿ ಇರುವಂಥದ್ದು ಅಲ್ಲಿ. ಒಂದು 10 ವರ್ಷದ ಮೇಲಾಗಿತ್ತು. ನಾನು ಹೋಗ್ತಿರೋದು ಸೆಕೆಂಡ್ನೇ ಬಾರಿ. ಈ ಸಣ್ಣಿಗೇನೋ ಅರ್ಥಾಯ್ತು. ಕುರುಡುಮಲೆ ಗಣೇಶ ಯಾಕೋ ಕನ್ಫ್ಯೂಸ್ ಆಗೋದೆ, ಕುರುಡುಮಲೆ ಗಣಪತಿನ ಅಲ್ವಾ. ಮಲೆಗೆ ಬಂದಿದ್ದೀವಿ. ಇವತ್ತು RCB ಫಸ್ಟ್ ಮ್ಯಾಚ್. RCB ಗೆಲ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಇಲ್ಲ ಇದು ಈ ಥರ ಡೌ ಬಿಟ್ಟು ನಮ್ಮ ಅಕ್ಕನ ಬಿಟ್ರೆ ಇವತ್ತು RCB ಗೆಲ್ಲುತ್ತೆ. ಈ ಸಲ ಕಪ್ ನಮ್ಮದೇ. ಇದು ಹಾಕೋದು ಇನ್ನೊಂದು ವಾರ ಆಗ್ಬೋದು, ಬಟ್ ಈ ಸಲ ಕಪ್ ನಮ್ಮದೇ.
ಗರುಡಮಲೆ ಗಣಪತಿ ದೇವಸ್ಥಾನ ಮಗಿಗೆಲ್ಲ ಕಚ್ಚುವಂಥ ಚೈಲ್ಡ್ಗಳು. ಗರುಡ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಕುರುಡುಮಲೆ ಗಣೇಶನ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಗರುಡ ದೇವಸ್ಥಾನಕ್ಕೆ. ಜಟಾಯು ಪ್ರಾಣ ಬಿಟ್ಟಂಥ ಸ್ಥಳ ಇದು. ಇದ್ರ ಸ್ಥಳ ಮಹಿಮೆದು ಸಪ್ರೇಟ್ ವೀಡಿಯೋಸ್ ಮಾಡಿ ಹಾಕ್ತೀನಿ. ಚುಬಿ ಅನು ಎಲ್ಲಿ ಕಚ್ಚಿದ್ಲು? ಅನು ಹೆಂಗೆ ಹಂಗೆ ಕಚ್ಚಿದ್ಲಾ? ಚಿಕ್ಕ ಮಗಿನ ಕಚ್ಚಿದ ಭೂಪೆ ಇವಳೆ. ಇವರು ಬಿಳಿ ಫಾರಿನ್ ಲೇಡಿ ಅಂತ. ದೇವಸ್ಥಾನದಲ್ಲಿ ಇದ್ದೀವಿ. ದೇವಸ್ಥಾನ ಮುಗೀತು. ಗರುಡ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಇಲ್ಲಿ ದೇವಸ್ಥಾನಗಳ ಮಹಿಮೆ ತುಂಬ ಚೆನ್ನಾಗಿದೆ. ಅದನ್ನು ಸಪ್ರೇಟ್ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಗರುಡ ದೇವಾಲಯ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಹೋಗಿ ಮನೇಲಿ ಸ್ವಲ್ಪ ಹೊತ್ತು ಕೂತಿದ್ದು RCB ಮ್ಯಾಚ್ ನೋಡ್ತಾ ಇದ್ವಿ. ಅಲ್ಲಿ ಅಕ್ಕನ ಕರ್ಕೊಂಡು ದಿವ್ಯಕ್ಕನ ನೆಕ್ಸ್ಟು ಮುಳ್ಬಾಗ್ಲಿಗೆ ಬಂದಮೇಲೆ ಫೇಮಸ್ ಆಂಜನೇಯ ಟೆಂಪಲ್ ನೋಡಿಲ್ಲದೆ ಇದ್ರೆ ಆಗುತ್ತಾ, ಆಂಜನೇಯನ ದೇವಸ್ಥಾನ ನೋಡೋಣ ಅಂತ ಹೇಳಿ ಆಂಜನೇಯನ ಟೆಂಪಲ್ಗೆ ಬಂದ್ವಿ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲೂ ಮೊಬೈಲ್ ಅಲೋ ಇಲ್ಲ, ಆದರೂ ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆಂಜನೇಯ ಟೆಂಪಲ್ಗೆ ಬಂದು ದರ್ಶನ ಚೆನ್ನಾಗಾಯಿತು ಶನಿವಾರ. ಆಂಜನೇಯ ಸ್ವಾಮಿ ದೇವಸ್ಥಾನದ ನಂತರ ನಾನು ಅತಿ ಹೆಚ್ಚು ನಂಬುವಂಥ ತಾಯಿ ರಣಬೇರಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಖುಷಿಯಾಯಿತು ತಾಯಿ ದರ್ಶನ ಮಾಡಿ. ನಾನು ಇದರಲ್ಲಿ ಯಾವುದ್ರಲ್ಲೂ ದೇವ್ರಗಳದ್ದು ಫೋಟೋ ವೀಡಿಯೋ ಹಾಕಿಲ್ಲ. ಅದನ್ನು ಆ ದೇವಸ್ಥಾನದ ಬಗ್ಗೆ ತಿಳಿಸ್ಬೇಕಾದ್ರೆ ತೋರಿಸ್ತೀನಿ. ನೆಕ್ಸ್ಟು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರೊಳಗೆ ಮಶ್ರೂಮ್ ಬಿರಿಯಾನಿ ಮತ್ತು ಹಾಲು ಖೀರ್ ಮಾಡಿದರು. ತಿಂತ ಮ್ಯಾಚ್ ನೋಡಿಕೊಂಡು ಆಚೆ ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಮಾಡ್ತಾ ವಾಕಿಂಗ್ ಮಾಡ್ತಾ ನಮ್ಮ ಟ್ರಿಪ್ ಡೇನ ಫಸ್ಟ್ ಡೇ ಮುಗೀತು. ಈ ರೀತಿ ಇತ್ತು. ಇನ್ನು ನಾಳೆ ಏನೇನಾಗುತ್ತೆ ಅನ್ನೋದು ಕೂಡ ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ಇನ್ನು ಸಂಡೇ ಮಾರ್ನಿಂಗ್ ಎದ್ದು ಬೆಳಿಗ್ಗೆನೇ ರೆಡಿಯಾಗಿ ಪುಳಿಯೋಗರೆ ಮಾಡಿದರು. ಪುಳಿಯೋಗರೆ ತಿಂದ್ವಿ. ಪುಳಿಯೋಗರೆ ತಿನ್ಕೊಂಡು ಅಂಕಲ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಹೊರಟ್ವಿ. ಅವರೇ ಹೇಳ್ತಾರೆ, ನೀವು ಹೋಗಿ ಇಂಥ ಟೆಂಪಲ್ ನೋಡ್ಕೊಂಡು ಬನ್ನಿ ಅಂತ. ಖುಷಿ ಆಗುತ್ತೆ. ಅವ್ರುಗಳನ್ನ ನಾನು ತೋರ್ಸೋಕೆ ಹೋಗಿಲ್ಲ, ಏನಕ್ಕಂದ್ರೆ ಅವ್ರಿಗೆ ಇಷ್ಟ ಇರುತ್ತೋ ಇಲ್ವೋ ಅಂತ ಹೇಳಿ. ತಿಂಡಿ ತಿನ್ಕೊಂಡು ಇವತ್ತು 4 ದೇವಸ್ಥಾನ ನೋಡಿದ್ವಿ. ಮೊದಲು ವಿರೂಪಾಕ್ಷಿ ಟೆಂಪಲ್, ನೆಕ್ಸ್ಟು ಆವಣಿ, ಆಮೇಲೆ ಬಂಗಾರ ತಿರುಪತಿ ಮತ್ತು ಕೋಟಿಲಿಂಗ ದೇವಸ್ಥಾನಗಳನ್ನ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ಖುಷಿ ಆಯಿತು. ನಾನು ಈ ಕಡೆ ಪ್ಲೇಸ್ಗಳನ್ನ ನಾನು ನಮ್ಮಮ್ಮ ನೋಡಿದ್ವಿ. ನಮ್ಮ ಯಜಮಾನ್ರು ಮತ್ತು ನಮ್ಮ ಅನನ್ಯ ನೋಡಿರಲಿಲ್ಲ. ಎಲ್ಲರೂ ನೋಡ್ದಂಗೆ ಆಯಿತು ಈ ಕಡೆ ಪ್ಲೇಸ್ಗಳನ್ನ. ನಾವು ಫಸ್ಟ್ ಬಂದಿದ್ದು ವಿರೂಪಾಕ್ಷಿ ಟೆಂಪಲ್ಗೆ. ವಿರೂಪಾಕ್ಷಿ ಟೆಂಪಲ್ ಶಿವನ ದೇವಸ್ಥಾನ ಆಗಿದ್ದು. ಇಲ್ಲಿ ನಾಗಾಸಾಧುಗಳು ಅಘೋರಿಗಳೆಲ್ಲ ಇದ್ದರು. ಸೀರಿಯಸ್ಲಿ ನೋಡಿ ಒಂದು ಸೆಕೆಂಡ್ ಭಯ ಆಯಿತು. ತುಂಬ ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿದೆ, ಬಟ್ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ. ವಿರೂಪಾಕ್ಷಿ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬಂದಿದ್ದೆ ಲವಕುಶರ ಜನನವಾದಂಥ ಪ್ರತೀತಿ ಹೊಂದಿರುವಂಥ ಆವಣಿ ರಾಮಲಿಂಗೇಶ್ವರ ಕ್ಷೇತ್ರಕ್ಕೆ. ಇದು ಅಂತೂ ತುಂಬ ಪುರಾತನವಾದಂಥ ದೇವಾಲಯವಾಗಿದ್ದು ವಾಲ್ಮೀಕಿ ಋಷಿಗಳ ಆಶ್ರಮ ಕೂಡ ಆಗಿತ್ತಂತೆ. ಇಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ವಿ. ಈಗ ಮೊನ್ನೆ ರಾಮನವಮಿ ಆಯ್ತಲ್ವಾ, ಏನು ರಗ ಅಂತ ಇದ್ದೀನಲ್ಲ, ಬೆಂಕಿ ಥರ ಜಿಂಚಾಕಾಗಿ ರೆಡಿಯಾಗಿ ಹೋಯ್ತಿದ್ವಿ. ಪ್ಲೀಸ್. ಆವಣಿ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಬಂಗಾರ ತಿರುಪತಿ, ಚಿಕ್ಕ ತಿರುಪತಿ ಅಂತ ಫೇಮಸ್ ಆಗಿರುವಂಥ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ. ಬೆಟ್ಟ ಇಳ್ದಾಯ್ತು, ಎಲ್ಲ ಫುಲ್ ಸ್ವೆಟ್. ಎರಡು ಪುಟ್ಟ ಬೆಟ್ಟನ ಹತ್ತಿ ಇಳಿದ ನಂತರ ಟಯರ್ಡ್ ಆದಂಥ ನಾವು ಇನ್ನು ಕೊನೆ ಪ್ಲೇಸ್ ನಾವು ಹೋಗ್ತಿರೋ ಕೊನೆ ಪ್ಲೇಸ್ ಯಾವುದಪ್ಪ ಅಂತಂದರೆ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಕೋಟಿಲಿಂಗೇಶ್ವರ ದೇವಾಲಯ ತುಂಬ ಚೆನ್ನಾಗಿತ್ತು. ಇದಕ್ಕೂ ಕೂಡ ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿರೋದು. ಇದನ್ನು ವಿಸಿಟ್ ಮಾಡಿ ದೇವ್ರ ದರ್ಶನ ಪಡೆದು ನೆಕ್ಸ್ಟ್ ನಾವು ಹೊರಟಿದ್ದೆ ಮನೆಗೆ. ಎಲ್ಲರೂ ಟಯರ್ಡ್ ಆಗಿಬಿಟ್ಟು ಬಿಸಿಲಲ್ಲಿ ಮಲಗಿಬಿಟ್ಟಿದ್ರು. ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮತ್ತು ನಾನ್ ವೆಜ್ ಊಟ ಮಾಡಿದರು. ಸಖತ್ತಾಗಿತ್ತು ಊಟ ಮಾತ್ರ. ಮುದ್ದೆ, ಮಟನ್ ಸಾಂಬಾರ್. ಇದು ಸೆಕೆಂಡ್ ಡೇ ಆಗಿತ್ತು. ಇವಾಗ ನೋಡ್ತಿರುವಂಥದ್ದು 3ನೇ ದಿನದ್ದು, ಕೊನೆ ದಿನದ್ದು. ಇವತ್ತೇ ನಾವು ವಾಪಸ್ಸು ಊರಿಗೆ ಬರುವಂಥದ್ದು. ಮುಳ್ಬಾಗ್ಲಿಗೆ ಬಂದಮೇಲೆ ಮುಳ್ಬಾಗ್ಲು ಫೇಮಸ್. ಮುಳ್ಬಾಗ್ಲು ದೋಸೆ ತಿಂದಿಲ್ಲ ಅಂದರೆ ಆಗುತ್ತಾ? ಅವರು ಅಲ್ಲಿ ದೋಸೆ ತಿನ್ನೋರಿ ಅಂತ ಹೇಳಿ ಕರ್ಕೊಂಡು ಹೋದರು. ದೋಸೆ ಕೂಡ ತುಂಬ ಚೆನ್ನಾಗಿತ್ತು. ದೋಸೆ ತಿನ್ಕೊಂಡು ಮತ್ತು ನಾವು ತೋರಿಸಿದ್ನಲ್ಲ ಸ್ಟಾರ್ಟಿಂಗ್ಗೆ, ಆ ಬೆಟ್ಟದ ಹತ್ರ ಒಂದು ದೇವಸ್ಥಾನ ಇದೆ, ನಾಚೇರಮ್ಮನ ದೇವಸ್ಥಾನ, ಗ್ರಾಮ ದೇವತೆ ಅಂತೆ. ಅದು ಕೂಡ ಬಂಡೆ ಒಳಗೆ ಇರುವಂಥ ದೇವಸ್ಥಾನ. ಆ ದೇವಸ್ಥಾನ ನೋಡೋಣ ಅಂತ ಹೇಳಿದ್ವಿ. ಆ್ಯಸ್ ಯೂಶುವಲ್ ಇದಕ್ಕೂ ಕೂಡ ನಾನು ಈ ಟೆಂಪಲ್
ಅಲ್ಲಿಗೆ ವಿಸಿಟ್ ಮಾಡ್ತಿರೋದು 2ನೇ ಬಾರಿ. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಫೋಟೋಸ್ ತೊಗೊಂಡು, ಈ ದೇವಾಲಯದ ಬಗ್ಗೆ ನನಗೆ ಅಷ್ಟಾಗಿ ಇತಿಹಾಸ ಗೊತ್ತಿಲ್ಲ, ಅಲ್ಲಿ ಯಾರನ್ನೂ ಕೇಳೋಕ್ಕಾಗಲಿಲ್ಲ. ಆದ್ದರಿಂದ ಜಸ್ಟ್ ಈ ವಿಡಿಯೋನ ನಾನು ಈ ವಿಡಿಯೋ ಜೊತೆಗೆ ವ್ಲಾಗ್ ಜೊತೆಗೆ ಸೇರಿಸ್ಬಿಟ್ಟಿದ್ದೀನಿ. ಇನ್ನು ಬೇರೆ ದೇವಾಲಯಗಳ ಬಗ್ಗೆ ಮಾಹಿತಿ ಸಿಗುತ್ತೆ, ಆದ್ದರಿಂದ ಅದನ್ನು ಸಪ್ರೇಟ್ ತೋರಿಸೋಣ ಅಂತ ಹೇಳಿ ಅದನ್ನು ಬಿಟ್ಟು ಈ ದೇವಾಲಯನ ಈ ವ್ಲಾಗ್ ಜೊತೆಗೇ ಸೇರಿಸ್ತಾ ಇದ್ದೀನಿ. ಬೆಟ್ಟದ ಹತ್ರ ಬಂದ್ವಿ, ಸಕ್ಕತ್ತಾಗಿತ್ತು ವ್ಯೂ ಮಾತ್ರ. ಇದೊಂಥರ ಬೆಟ್ಟ, ಮರ ಗಿಡಗಳಿರುವಂಥ ಬೆಟ್ಟ ಅಲ್ಲ, ಬರೀ ಕಲ್ಲುಗಳು ಕಾಣುವಂಥ ಬೆಟ್ಟ. ಈ ಬೆಟ್ಟವನ್ನು ಕಲ್ಲರಳಿ ಹೂವಾಗಿ ಮೂವಿಲೂ ಕೂಡ ಶೂಟ್ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಲಾಕ್ ಏನು ಮಾಡಿರಲಿಲ್ಲ, ದೇವಸ್ಥಾನದ ಒಳಗಡೆ ಹೋದ್ವಿ, ದೇವ್ರ ದರ್ಶನ ಪಡ್ಕೊಂಡು ನಾನು ವೀಡಿಯೋ ಮಾಡಿಕೊಂಡು ಅಲ್ಲೇ ಕೂತಿದ್ದು ಒಂದೆರಡು ಫೋಟೋಸ್ ತೊಗೊಂಡ್ವಿ. ಆದಷ್ಟು ಇಷ್ಟು ಈ ಊರಲ್ಲಿ ತುಂಬ ದೇವಸ್ಥಾನ ಇದೆ. ಈ ಊರನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ 1 ದಿನ 2 ದಿನ ಅಂತೂ ಸಾಕಾಗಲ್ಲ. ಕೆಲವರು ಹೇಳ್ತಾರೆ ಅಷ್ಟಾಗೇನೂ ಇಲ್ಲ ಅಂತ, ಬಟ್ ನಿಜವಾಗ್ಲೂ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಎಷ್ಟೊಂದು ದೇವಾಲಯಗಳು, ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಎಷ್ಟೊಂದು ದೇವಾಲಯಗಳನ್ನ ನಾವು ಮುಳಬಾಗಿಲು ಸುತ್ತಮುತ್ತ ನೋಡ್ಬೋದು. ಇದೇ ನಾಚೇರಮ್ಮ ತಾಯಿಯ ದೇವಾಲಯ. ಇಲ್ಲಿ ಗುಹೆ ಎಲ್ಲ ಇದೆ. ಇಲ್ಲೇನೋ ಈ ಗುಹೆ ಈ ಸುರಂಗದಲ್ಲಿ ಹೋದರೆ ಇನ್ನೊಂದು ಯಾವುದೋ ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಡೈರೆಕ್ಟ್ ಹೋಗುತ್ತೆ ಅಂತ ಆಗ ಕೇಳ್ಪಟ್ಟಿದ್ದೆ, ಬಟ್ ಅದು ನಿಜನ ಸುಳ್ಳೋ ಗೊತ್ತಿಲ್ಲ. ದರ್ಶನ ಪಡೆದು ಮತ್ತೆ ಬೆಟ್ಟ ಇಳಿದು ಇಲ್ಲಿ ನಿಂತ್ಕೊಂಡ್ರೆ ಎಷ್ಟು ಇದಾಗಿ ಕಾಣಿಸುತ್ತೆ, ಎಷ್ಟು ಮೇಲೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಇಲ್ಲಿ ಟಿಪ್ಪು ಸುಲ್ತಾನ್ ಹೈದರಾಲಿ ಕತೆ ಎಲ್ಲನೂ ಹೇಳ್ತಾಯಿದ್ರು. ಆವಾಗ ನಾನು ಇವಾಗ ಮರ್ತು ಬಿಡ್ತೀನಿ, ನಾವು ಚಿಕ್ಕ ವಯಸ್ಸಿಂದ ಬರಬೇಕಾದ್ರೆ ಕತೆಗಳನ್ನ ಹೇಳೋರು. ನೆಕ್ಸ್ಟು ಮನೆಗೆ ಬಂದ್ವಿ. ಅವರು ನಾವು ಪ್ರತಿ ಸಲ ಬಂದಾಗಲೂ ನಮಗೆ ಗಿಫ್ಟ್ಸ್ ಕೊಡೋದಂತೂ ಗ್ಯಾರಂಟಿ. ಪಾಪುಗಳಿಗೆ ಬಟ್ಟೆ, ನಮಗೆ ಸೀರೆಯನ್ನು ಕೊಟ್ಟರು. ಒಬ್ಬಟ್ಟು ಮತ್ತು ವಡೆ ಮಾಡಿದರು. ತಿಂದ್ಕೊಂಡು ಇಷ್ಟ ಇಲ್ಲದೆ ಇದ್ದರೂ ಹೊರಟು ಬಂದ್ವಿ, ಹೊರಡಲೇಬೇಕಲ್ವ. ಅಲ್ಲಂತೂ ಸಿಕ್ಕಾಬಟ್ಟೆ ಸಖತ್ ಎಂಜಾಯ್ ಮಾಡಿದ್ವಿ, ಖುಷಿಯಾಗಿದ್ವಿ. ಒಂದು 11:30 ಹಂಗೆ ಹೊರಟ್ವಿ. ಬಟ್ ಇವತ್ತಂತೂ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಈ ಬೆಟ್ಟಕ್ಕೆ ಬಾಯ್ ಹೇಳ್ತಾ ನಾವು ನಮ್ಮ ಪ್ರಯಾಣವನ್ನು ಮಂಡ್ಯ ಕಡೆ ಬೆಳೆಸಿದ್ವಿ. ಇದಾಗಿತ್ತು ನಮ್ಮ ಮುಳಬಾಗಿಲು ಡೈರೀಸ್, ನಮ್ಮ ಸಮ್ಮರ್ ಅಕೇಶನ್ ವೀಡಿಯೋ. ನಾವು 11:30 ಹೊರಟ್ವಿ, ಬಟ್ ಮನೆ ಸೇರೋಷ್ಟರೊಳಗೆ 4:30 ಆಗಿತ್ತು. ಬ್ಯಾಂಗ್ಳೂರು ಟ್ರಾಫಿಕ್ನ ಚಿಕ್ಕ ವಯಸ್ಸಲ್ಲಿ ನೋಡ್ಬಿಟ್ಟು ಎಂಜಾಯ್ ಮಾಡ್ತಿದ್ದೆ. ಸ್ಲೋ ಮಾಡ್ತಾರೆ, ನಾವು ಬಿಲ್ಡಿಂಗ್ಗಳೆಲ್ಲ ನೋಡ್ಬೋದು ಅಂತ. ಬಟ್ ಇವತ್ತು ಈ ಟ್ರಾಫಿಕ್ನ ಕ್ರಾಸ್ ಮಾಡ್ಕೊಂಡು ಬರೋಷ್ಟರೊಳಗೆ 1.5 ಗಂಟೆ ಆಯಿತು. ಸಾಕಾಗೋಯ್ತು. ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನೋಡ್ತಿದ್ರೆ ಅಪರೂಪಕ್ಕೆ ನೋಡೋರು. ನಾನು ಬೆಂಗಳೂರಲ್ಲಿ ಅಷ್ಟಾಗಿ ಏನೂ ಕೂಡ ನೋಡಿಲ್ಲ. ಇದನ್ನೆಲ್ಲ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಮನೆಗೆ ಬಂದು ರೀಚ್ ಆದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.